ಒಂದೇ ಕ್ರಶ್ ನಮ್ದು ರಾಕಿಂಗ್ ಸ್ಟಾರ್ ಯಶ್. ನನ್ನ ಬನ್ನಿ ಗಾಯ್ಸ್, ಎಲ್ರು ಸೆಟಪ್ ಮಾಡಿದೀವಿ. ನಮ್ಮ ಈ ಎಫರ್ಟ್ಸ್ಗೆ ನಿಮ್ಮೆಲ್ಲ ಸಪೋರ್ಟ್ ಇರ್ಲಿ. ಪ್ರಿಯಶ್ರೀ ವ್ಲಾಗ್ಸ್ ಅದನ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋನು ನಿಮ್ಮಲ್ಲಿ ಬರುತ್ತೆ. ನಮ್ಮ ಅಜ್ಜಿ ಬಂದು ಮಾಡ್ತಾ ಇದಾರೆ. ವೆರಿ ಡಿಸ್ಟರ್ಬೆನ್ಸ್ ಇನ್ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಚಿಂಟು, ಹಾಯ್ ಪಿಂಟು. ಸೊ ಗಾಯ್ಸ್, ಇವತ್ತು ಏನಂತ ಅಂದ್ರೆ ಆಲ್ರೆಡಿ ಹೇಳಿದ್ದೀನಲ್ಲ ನಾನು, ನಮ್ಮ ಫೇವ್ರೆಟ್ ಹೀರೋಯಿನ್ಸ್ ಅಂಡ್ ಫಿಲ್ಮ್ ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಮಾತಾಡುವಂಥದ್ದು. ಏನೋ ಅವಳ ಪರ್ಸನಲ್ ಆಗಿರ್ಬೋದು ಹೇಳ್ಕೋಬಹುದು, ಇಲ್ಲ ನನ್ನ ಪರ್ಸನಲ್ ಆದ್ರೆ ಹೇಳ್ಕೋಬಹುದು, ಅವ್ರ ಹಾಬೀಸ್ ಆಗಿರ್ಬೋದು, ಎಲ್ಲ ಇವತ್ತು ರಿವೀಲ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಫಸ್ಟ್ ಕ್ವಶನ್ ಬಂದು, ಫೇವ್ರೆಟ್ ಹೀರೋ ಯಾರು? ನನಗೆ ಫೇವ್ರೆಟ್ ಹೀರೋಸ್ ಅಂದ್ರೆ ಕನ್ನಡದಲ್ಲಿ ತುಂಬಾ ಜನ ಇದಾರೆ. ಈಗ ಹೇಳೋದಾದ್ರೆ ಡ್ಯಾನ್ಸ್ ಅಲ್ಲಿ ನನಗೆ ಅಪ್ಪು ಸರ್ ಇಷ್ಟ. ಫಸ್ಟ್ ಇದ್ರಲ್ಲಿ ಹೇಳ್ಬೇಕು, ಹೀರೋ ಅಂದ್ರೆ ಹೇಳು, ನೆಕ್ಸ್ಟ್ ಡ್ಯಾನ್ಸ್ ಬರೋಣ. ಅಲ್ಲ, ಅದನ್ನೇ ಹೇಳ್ತಿರೋದು. ನನಗೆ ಡ್ಯಾನ್ಸ್ ಅಲ್ಲಿ ಅಪ್ಪು ಸರ್ ಇಷ್ಟ, ಆಕ್ಟಿಂಗ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಇಷ್ಟ, ಹ್ಯಾಂಡ್ ಅಲ್ಲಿ ಆಮೇಲೆ ಅಳೋದ್ರಲ್ಲಿ ನಗೋದ್ರಲ್ಲಿ ಸುದೀಪ್ ಸರ್ ಇಷ್ಟ. ಸೊ ಹಾಗೆ ನಮ್ದು ಯಾವತ್ತಿದ್ರು ಒಂದೇ ಕ್ರಶ್ ನಮ್ದು ರಾಕಿಂಗ್ ಸ್ಟಾರ್ ಯಶ್. ನನ್ನ ಫೇವ್ರೆಟ್ ಹೀರೋ ಯಾಕಂತ ಹೇಳ್ತೀನಿ ಅಂದ್ರೆ, ನಾನ್ ಯಾವ ಹೀರೋನ ಇಷ್ಟಪಡ್ತೀನಿ ನೋಡಿ, ಇವಳು ಇಷ್ಟ. ನನಗೂ ಅಷ್ಟೇ ಆಕ್ಟಿಂಗ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ತುಂಬಾ ಇಷ್ಟ. ಬಟ್ ಡ್ಯಾನ್ಸ್ ಅಲ್ಲಿ ಅಂದ್ರೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ. ಹಳೋದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಹಳೋದ್ರಲ್ಲಿ ಮತ್ತೆ ನಗೋದ್ರಲ್ಲಿ ಸುದೀಪ್ ಸರ್ನ ಮೀರ್ಸಕ್ ಯಾರು ಸಾಧ್ಯನೇ ಇಲ್ಲ. ನಂಗೆ ಆ 3 ಜನ ತುಂಬಾ ಇಷ್ಟ. ನನ್ಗೆ ಒನ್ ಅಂಡ್ ಓನ್ಲಿ ರಾಕಿಂಗ್ ಸ್ಟಾರ್ ಯಶ್. ಅವರ ಮೂವೀಸ್ ನೋಡ್ತಾ ಇದ್ರೆ ಏನೋ ಒಂಥರ ಬ್ಲಶ್ ಆಗ್ಬಿಡ್ತೀನಿ, ಅಷ್ಟು ಇಷ್ಟ ಅವ್ರ ಫಿಲಮ್ಸ್ ಗಳಂತ ಅಂದ್ರೆ. ಅಂಡ್ ಎಲ್ಲ ಹೀರೋಗಳು ಇಷ್ಟ ಆಗ್ತಾರೆ ಅಂದ್ರೆ, ಫಸ್ಟ್ ಇರೋದ್ರಲ್ಲ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ನನಗೆ. ಅಂಡ್ ಅಪ್ಪು ಸತ್ತ ಮೇಲೆ ಅವರ ಹಿಸ್ಟ್ರಿಗಳು ಕೇಳಾದ್ಮೇಲೆ ಇನ್ಸ್ಪೈರ್ ಆಗಿದ್ದೀನಿ ಅಪ್ಪು ಸರ್ ಇಂದ. ಅಪ್ಪು ಸರ್ ಒಂಥರ ನನಗೆ ಇಷ್ಟ, ಇನ್ಸ್ಪೈರ್ ಆಗಿದ್ದೀನಿ ಅವರಿಂದ. ಅಂದ್ರೆ ನಮ್ಗೆ ಅಪ್ಪು ಸರ್ ಅಷ್ಟೆಲ್ಲ ಮಾಡಿದಾರೆ ಅಂತ ಗೊತ್ತೇ ಇರ್ಲಿಲ್ಲ. ಅವರು ಸತ್ತ ಮೇಲೆ ಅವರ ಹಿಸ್ಟ್ರಿ ಅಂಡ್ ಅವ್ರು ಮಾಡಿರುವಂತ ಹೆಲ್ಪಿಂಗ್ ನೇಚರ್ಸ್ ಅದೆಲ್ಲ ಕೇಳಿದ್ಮೇಲೆ ಅವ್ರನ್ನ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ. ಇಷ್ಟ ಅನ್ನೋದಂತ ಬಂದ್ರೆ ರಾಕಿಂಗ್ ಸ್ಟಾರ್ ಯಶ್. ನೆಕ್ಸ್ಟ್ ಕೇಳು. ನೆಕ್ಸ್ಟ್ ಹೀರೋಯಿನ್ಸ್ ಅಲ್ಲಿ ನನ್ಗೆ ಹೀರೋಯಿನ್ಸ್ ಅಲ್ಲಿ ಹಳೇ ಕಾಲದವರ ಆದ್ರೆ ನನಗೆ ಲಕ್ಷ್ಮಿ ಒನ್ ಆಫ್ ಮೈ ಫೇವ್ರೆಟ್ ಹೀರೋಯಿನ್ ಅಂತ ಹೇಳ್ಬೋದು. ಲಕ್ಷ್ಮಿ ಅವರ ಆಕ್ಟಿಂಗ್ ಅಂಡ್ ಅವ್ರ ಸಾಂಗ್ಸ್ ಗಳು ನಾನು ಕೇಳಿ ಇನ್ಸ್ಪೈರ್ ಆಗಿರುವಂತದ್ದು. ಅವರು ಹಳೆ ಹೀರೋಯಿನ್ಸ್ ಲಕ್ಷ್ಮಿ ಅವರು ದೇವರಾಟ ಬಲ್ಲವರ್ ಯಾರು ಆ ಸಾಂಗ್ ಕೇಳಿ ಇನ್ಸ್ಪೈರ್ ಆದೆ. ಒಂಥರ ಅವ್ರು ನೋಡಿದ್ರೆ ಒಂಥರ ಚೆನ್ನಾಗ್ ಅನ್ಸುತ್ತೆ. ಅಂಡ್ ಈಗಿನ ಹೀರೋಯಿನ್ ಅಂತ ಅಂದ್ರೆ ನನಗೆ ಒಂದೊಂದ್ ಫಿಲಮ್ ನೋಡಿದಾಗ್ಲೂ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಬುಲ್ಬುಲ್ ಪಿಕ್ಚರ್ ನೋಡಿದ್ವಿ, ರಚಿತಾರಾಮ್ ಅಂತ ಅಂದ್ವಿ. ಅಂಡ್ ಆಮೇಲೆ ಇನ್ನೊಂದ್ ಯಾವ್ದು ಯಾವ ಪಿಕ್ಚರ್ ನೋಡ್ತೀವಿ, ಉಲ್ಲಾಸದ ಹೂಮಳೆ ಥಿಯೇಟರ್ಗೆ ಹೋಗಿ ನೋಡಿದ್ವಿ. ಯಾವ ಪಿಕ್ಚರ್ ಅದು, ಚೆಲುವಿನ ಚಿತ್ತರ. ಆ ಫಿಲಮ್ ನೋಡಿದಾಗ ನಾನು ಅಮೂಲ್ಯ ತರ ಇದೀನಿ, ಈ ಕರ್ಲಿ ಇಯರ್ಸ್ ಎಲ್ಲ ಹೇಳೋರು ನಿನ್ ತರ ಇದಾರೆ, ಸ್ವಲ್ಪ ಮೂಗ್ ಸೊಟ್ಟ. ಅವಾಗ ಅಮೂಲ್ಯ ತರ ಇಷ್ಟ, ಅಮೂಲ್ಯ ತರ ಇಷ್ಟ, ಅಮೂಲ್ಯ ಇಷ್ಟ ಆಗ್ತಾ ಇದ್ಲು. ಬುಲ್ಬುಲ್ ಬಂದಾಗ ರಚಿತಾರಾಮ್ ಇಷ್ಟ ಆಗ್ತಾ ಇದ್ಲು. ಹೀರೋಯಿನ್ಸ್ ಅಲ್ಲಿ ಅಂತಂದ್ರೆ ಒಂದೊಂದ್ ಫಿಲಮ್ ನೋಡಿದಾಗ ಒಬ್ರೊಬ್ರು ಇಷ್ಟ ಆಗ್ತಾರೆ. ಅಂಡ್ ನಾನ್ ಪರ್ಟಿಕ್ಯುಲರ್ ಆಗಿ ಇಷ್ಟಪಡೋದು ರಾಧಿಕಾ ಪಂಡಿತ್. ಅವ್ರ ಪೇರಾಗಿದ್ದಾರೆ ಅಂತ ಅಲ್ಲ, ಉಪವಾಸ ರಾಮಾಚಾರಿ ಪಿಕ್ಚರ್ ಯಾವಾಗ ಬಂತು ಅವಾಗಿಂದ ಫಿಕ್ಸು ರಾಧಿಕಾ ಪಂಡಿತ್ ತುಂಬಾ ಇಷ್ಟ ಆಗೋದ್ರು ನನ್ಗೆ. ಈಗಿನ ಪ್ರೆಸೆಂಟ್ ಏನಂತಾರೆ ಫಿಲಂ ಇಂಡಸ್ಟ್ರಿನಲ್ಲಿ ಅವ್ರು ಇವಾಗ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇರ್ಬೋದು, ಬಟ್ ಅವ್ರು ನನಗೆ ಇಷ್ಟ ರಾಧಿಕಾ ಪಂಡಿತ್. ಅವ್ರ ಇಬ್ರು ಪೇರ್ ಇದಾರೆ ಅಂತ ಅಲ್ಲ, ಯಾವಾಗ ರಾಮಾಚಾರಿ ಮೂವಿ ನೋಡಿದ್ರೆ ಅವಾಗಿಂದ ಫಿಕ್ಸು ರಾಧಿಕಾ ಪಂಡಿತ್ ಇಷ್ಟ ಆದ್ಲು. ನಿನಗೆ? ಆಕ್ಚುಲಿ ನನ್ಗೂ ರಾಧಿಕಾ ಪಂಡಿತ್ ಮ್ಯಾಮ್ ಅಂದ್ರೆ ಇಷ್ಟ. ಬಟ್ ಹಳೆ ಕಾಲದಲ್ಲಿ ಯಾರಂದ್ರೆ, ಹಳೆ ಕಾಲ ಅಂತ ಹೇಳಕ್ಕಾಗಲ್ಲ, ನಂಗೆ ಪ್ರಿಯಾಮಣಿ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂತ ಹೇಳಿದ್ರೆ ಅಪ್ಪು ಸರ್ ಜೊತೆ ಕೆಲವು ಮೂವಿಗಳು ಮಾಡಿದ್ದಾರೆ. ಯಾವ್ದು ಜಾಕಿ ಅಲ್ಲ, ಅದ್ಯಾವ್ದೆ ಪ್ರಿಯಾಮಣಿಯ ಮಣಿ ಅಣ್ಣ ಬಾಂಡ್ ಮೂವಿ ನಂಗೆ ಸಖತ್ ಇಷ್ಟ. ಆಮೇಲೆ ಇನ್ನೊಂದ್ ಸಾಂಗ್ ಇದೆ, ಯಾವ್ದು ಪ್ರಿಯಾಮಣಿ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನನ್ಗೆ ನನ್ನ ಐ ಥಿಂಕ್ ಹೈಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಅನ್ಸುತ್ತೆ, ಹೈಸ್ಕೂಲ್ ಪ್ರೈಮರಿ ಇರ್ಬೇಕಾದ್ರೆ ನಾನು ಇವಳಿಗೆ ಹೇಳ್ತಾ ಇದ್ದೆ, ನನ್ ಪ್ರಿಯಾಮಣಿ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅವರು ಅಪ್ಪು ಮೂವಿಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಮೂವಿ ಅಂತ ಅಲ್ಲ, ತುಂಬಾ ಮೂವಿಲೂ ಮಾಡಿದ್ದಾರೆ. ಬಟ್ ನಂಗೆ ಪ್ರಿಯಾಮಣಿ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ. ಓಕೆ, ನೆಕ್ಸ್ಟ್ ಇವಾಗ ಹೀರೋ ಯಶ್. ಇವರಿಗೆ ಅಪ್ಪು
ಯಶ್ ಅಂಡ್ ಪುನೀತ್ ಸರ್. ಅಂಡ್ ನನ್ಗೆ ಹೀರೋಯಿನ್ಸ್ ಅಲ್ಲಿ ರಾಧಿಕಾ ಪಂಡಿತ್, ಇವಳಿಗೆ ಪ್ರಿಯಾಮಣಿ. ಓಕೆ, ನೆಕ್ಸ್ಟ್ ವಿಲನ್ ಯಾರು? ವಿಲನ್ ಅಂತ ಹೇಳೋದಾದ್ರೆ ನನಗೆ ಹಳೆ ಕಾಲದಲ್ಲ ಈ ಕಾಲದಲ್ಲ ಯಾವ್ದೋ ಒಟ್ನಲ್ಲಿ ಈಗಿಂದ್ರಲ್ಲಿ ಹೇಳು, ಯಾವ್ದಾದ್ರು ಹೇಳು. ವಿಲನ್ ನಿನ್ ಫೇವ್ರೆಟ್ ವಿಲನ್? ಡಾಲಿ, ಒನ್ ಅಂಡ್ ಓನ್ಲಿ ಡಾಲಿ ಇಷ್ಟ ನಂಗೆ. ಡಾಲಿ ಹೀರೋನು ಅಲ್ವಾ? ಹೀರೋ ವಿಲನ್ 2 ಪಾರ್ಟ್ ಮಾಡಿದಾರೆ ಅವ್ರು. ನಂಗೆ ಡಾಲಿ ಮತ್ತೆ ಚಿಟ್ಟೆ, ಅವ್ರ ಹೆಸರೇನೆ ವಶಿಷ್ಠ. ವಶಿಷ್ಠ ಇಷ್ಟ ನನಗೆ. ವಿಲನ್ ಪಾರ್ಟ್ 1 ಮೂವಿ ಏನೋ ಮಾಡಿದಾರೆ, ಹೀರೋನೇ. ಹೀರೋ ಅವ್ರು ಯಾವಾಗ್ಲೂ ಹೀರೋನೇ, ಬಟ್ ನಂಗೆ ವಿಲನ್ ಆಕ್ಟಿಂಗ್ ಟಗರುಲ್ ಮಾಡಿದಾಗ ವಿಲನ್ ಪಾರ್ಟ್ ಚೆನ್ನಾಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಈಗ ಆಮೇಲೆ ಹಳೆ ಕಾಲದಲ್ಲಿ ಹೇಳೋದಾದ್ರೆ ನಂಗೆ ಉದಯ್ ಮತ್ ಅನಿಲ್ ಮತ್ತೆ ಉದಯ್ ಸರ್ ಅಂದ್ರೆ ತುಂಬಾ ಇಷ್ಟ. ಹೇಳ್ಬೇಕಂದ್ರೆ ಉದಯ್ ಸರ್ ಅಂದ್ರೆ ತುಂಬಾ ಇಷ್ಟ ನನಗೆ. ವಿಲನ್ ಅಲ್ಲಿ ಹೇಳ್ಬೇಕಂದ್ರೆ ಅವ್ರು ನೋಡಕ್ ಸ್ವಲ್ಪ ನಮ್ ಮಾಮನ್ ತರ ಇದ್ದಾರೆ. ಓಕೆ, ನನಗೆ ವಿಲ್ಲನ್ ಪಾರ್ಟ್ಗೆ ಇಷ್ಟ ಆಗೋದಂದ್ರೆ ಆರುಮುಗ. ಅವ್ರ ಹೆಸರು ರವಿಶಂಕರ್. ಅದು ಯಾವ ಮೂವಿ ನೋಡ್ದಾಗಿಂದ ಇಷ್ಟ ಆಗಿದೆ ಅಂತಂದ್ರೆ ಕೆಂಪೇಗೌಡಮ್ಮ, ಇದು ಆರುಮುಗ ಕೋಟೆ ಕಾಣು ಅಂತಾರಲ್ಲ, ಆ ಡೈಲಾಗಿಗೆ ಇನ್ಸ್ಪೈರ್ ಆಗ್ಬಿಟ್ಟೆ. ಅವ್ರು ನಂಗೆ ವಿಲನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಾರೆ. ಅವ್ರು ಗೊತ್ತು, ಅವ್ರು ಬರ್ತಾರೆ ಅಂದ್ರೆ ಒಂದು ಗೊತ್ತು. ವಿಲನ್ ಪಾರ್ಟಿಗಂತೂ ಸಖತ್ತಾಗಿ ಸೂಟ್ ಆಗ್ತಾರೆ. ಈಗಿನ ಎಲ್ಲಾ ಮೂವಿಗೂ ಅವ್ರು ಸೂಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ರವಿಶಂಕರ್ ಸರ್. ನೆಕ್ಸ್ಟ್ ನಿನಗೆ ಹೇಳಾಯ್ತಲ್ಲ. ಓಕೆ, ಕಾಮಿಡಿಯನ್ ಅಲ್ಲಿ ಯಾರಷ್ಟ? ನನ್ಗೆ ಕಾಮಿಡಿಯನ್ ಅಂತ ಅಂದ್ರೆ ಸಾಧು ಸರ್ ಇಷ್ಟ ಆಗ್ತಾರೆ. ಅಂಡ್ ಚಿಕ್ಕಣ್ಣನು, ಈ ರಾಜಾವಲಿ ಯಾವಾಗ ನಮ್ ಎಷ್ಟ್ ಜೊತೆ ಕಿರಾತಕ, ರಾಜಾವಲಿ ಈ ಪಿಕ್ಚರ್ ಗಳಲ್ಲಿ ಮಾಡಿದಾಗ ಚಿಕ್ಕಣ್ಣನು ತುಂಬಾ ಇಷ್ಟ ಆದ್ರು. ಚಿಕ್ಕಣ್ಣ ಅಂಡ್ ಸಾಧು ಕೋಕಿಲ ಚೆನ್ನಾಗ್ ಕಾಣಿಸ್ತೀನಿ. ಸಾಧು ಕೋಕಿಲ ಅವ್ರು ಮಂಗನ್ ತರನಾಗಿರ್ತಾರೆ, ಅದೇ ಚಂದ. ಇದು ತೋಳಲ್ಲ ಕಣೋ, ತೊಲೆ ಅಂತಾರಲ್ಲ. ಅಂಡ್ ನೆಕ್ಸ್ಟ್ ಇವಾಗ ಸಿಂಗರ್ ಯಾರು? ನನಗೆ ಸಿಂಗರ್ ಅಂತ ಹೇಳ್ಬೇಕಂದ್ರೆ ಆ ಒಂದು ಫೀಲಿಂಗ್ಸ್ ಗೆ ಆ ಸಾಂಗ್ ಆಡ್ತಾರೆ ನೋಡು, ಅವರೆಲ್ಲ ಇಷ್ಟ ನನಗೆ. ನಂಗೆ ಇವ್ರು ಸೋನು ನಿಗಮ್ ಸರ್. ನನ್ಗೆ ಶ್ರೇಯಾ ಘೋಷಾಲ್ ಮತ್ತೆ ಚಿತ್ರಾ ಮ್ಯಾಮ್ ತುಂಬಾ ಇಷ್ಟ. ತುಂಬಾ ಈಗ್ಲೂ ವಯಸ್ಸಾಗಿದ್ರು ಚಿತ್ರಾ ಮ್ಯಾಮ್, ಅವರ ವಾಯ್ಸ್ ಅಲ್ಲಿರೋ ಸ್ಪಿರಿಟ್ ಇನ್ನ ಅವರು ಇದಾಗಿಲ್ಲ. ತುಂಬಾ ಚೆನ್ನಾಗತ್ತೆ ನನ್ಗೆ. ಅವ್ರು ಆಡೋ ಸಾಂಗ್ ಗಳೆಲ್ಲ ತುಂಬಾ ಇಷ್ಟ. ಇವಾಗ ಚಿತ್ತಾರ ಮೂಡೋ ವೇಳೆಯಲ್ಲಿ ಸಾಂಗ್ ಆಡಿದ್ದಾರೆ ಅಂಡ್ ಹಳೆ ಸಾಂಗ್ಸ್ ಗಳು ಆಡಿದ್ದಾರೆ. ಶ್ರೇಯಾ ಘೋಷಾಲ್ ಇಷ್ಟ ಆಗ್ತಾರೆ, ಅವ್ರ ಮೆಲೋಡಿ ಸಾಂಗ್ಸ್ ಗಳೆಲ್ಲ. ಇನ್ನ ಜೆಂಟ್ಸ್ ಇನ್ನ ಕೇಳೋದಾದ್ರೆ ಆಬ್ವಿಯಸ್ಲಿ ಸೋನು ನಿಗಮ್ ಇಷ್ಟ ಆಗ್ತಾರೆ ಅಷ್ಟೇ. ನಂಗೆ ವಿಜಯ್ ಪ್ರಕಾಶ್ ಸರ್ ಇಷ್ಟ. ಹಾಗೆ ಫೇವ್ರೆಟ್ ಮೂವಿ ಯಾವುದು? ಫೇವ್ರೆಟ್ ಮೂವಿ ಅಂತ ಹೇಳಿದ್ರೆ ನನಗೆ ತುಂಬಾ ಇದೆ. ಯಾವ್ದು ಹೇಳೋದು, ನೋಡಿದ್ರು ನೋಡ್ತಾನೆ ಇರ್ಬೇಕು ಅನ್ನೋ ಅನ್ಸೋ ಮೂವಿ. ಕನ್ನಡ ಮೂವೀಸ್ ಅಂದ್ರೆ ಎಲ್ಲಾ ಇಷ್ಟ. ಒಂದ್ ಕೇಳಿದ್ರೆ ಒಂದ್ ಆತರ ಗೊತ್ತಾಗಲ್ಲ. ನಿನಗೆ ಯಾವ್ದು ಇಷ್ಟ ಹೇಳು? ನನಗೆ ರಾಮಾಚಾರಿ ಇಷ್ಟ. ಈಗಿನ ರಾಮಾಚಾರಿ, ಸಂತು ಸ್ಟ್ರೈಟ್ ಫಾರ್ವರ್ಡ್ ಇಷ್ಟ. ರಾಮಾಚಾರಿ ಇಷ್ಟ. ಅಂಡ್ ಹೇಳ್ಬೇಕು ಅಂತ ಅನ್ಕೊಂಡೆ ಬಿಡು, ಹೇಳ್ಬೇಕು ಅಂತ ಅಂದ್ರೆ ಯಾವ ತರ ಮೂವಿ, ಇವಾಗ ಮೂವೀಸ್ ಗಳಲ್ಲಿ ನನಗೆ ರಾಮಾಚಾರಿ ಇಷ್ಟ ಆಯ್ತು, ಅವಳಿಗೆ ಎಲ್ಲಾ ತರ ಮೂವಿಗಳು ಇಷ್ಟ ಅಂದ್ಲು. ಈಗ ಯಾವ ತರ ಮೂವೀಸ್ ನೋಡಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟಪಡ್ತೀನಿ, ಹಾರರ್ ಇಷ್ಟಪಡ್ತೀನಿ. ಅಂಡ್ ಬೋತ್ ಸೇಮ್, ಅದ್ರಲ್ಲಿ ಡೌಟೇ ಇಲ್ಲ. ನಂದು ಏನು ನೋಡ್ಬೇಕು ಅಂತ ಅನ್ಸ್ತೀವೋ ವಿ ಆರ್ ಸಿಸ್ಟರ್ಸ್ ಅಂತ ಹೇಳ್ಬೋದು ಪಿಕ್ಚರ್ಸ್ ಅಲ್ಲಿ. ಯಾಕಂದ್ರೆ ನಾನ್ ಏನ್ ನೋಡ್ಬೇಕು, ಯಾವ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಆಲ್ರೆಡಿ ಆಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲರ್ ಆಮೇಲೆ ಹಾರರ್ ಮೂವೀಸ್ ಹುಚ್ಚಿಡ್ಸಿರೋದೇ ನಾನು ಅವಳಿಗೆ ನೋಡಿ ಹುಚ್ಚಿಡ್ಸ್ಬಿಟ್ಟಿದೀವಿ. ಅಂಡ್ ಸಸ್ಪೆನ್ಸ್ ಇಷ್ಟ ಆಗುತ್ತೆ, ಥ್ರಿಲ್ಲರ್ಸ್ ಇಷ್ಟ ಆಗುತ್ತೆ. ಅಂಡ್ ಎಮೋಷನಲ್ ಅಂತ ಬಂದ್ರೆ ಅಪ್ಪ ಅಮ್ಮ ಮಕ್ಳುದು ಸೆಂಟಿಮೆಂಟ್, ಶ್ರುತಿ ಮೂವೀಸ್ ಗಳು ನೋಡಕ್ಕೆ ತುಂಬಾ ಇಷ್ಟಪಡ್ತೇನೆ. ಎಮೋಷನಲ್ ಇಷ್ಟಪಡ್ತೀನಿ ನಾನು. ಹಳೆ ಕಾಲದಲ್ಲಿ ಒಂದು ಸೀನು ಡಿಸ್ಪ್ಲೇ ಆದ್ರೆ ಸಾಕು ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಎಮೋಷನಲ್ ನೋಡಕ್ಕೆ ಅಂದ್ರೆ ಬೇಜಾರಲ್ಲಿದ್ದಾಗ ನೋಡಕ್ ಇಷ್ಟ ಆಗಲ್ಲ, ಯಾಕಂದ್ರೆ ಇನ್ನೂ ಫೀಲ್ ಆಗ್ಬಿಡ್ತೀನಿ. ಹಳೆ ಕಾಲದಲ್ಲೆಲ್ಲ ಈ ಫ್ಯಾಮಿಲಿ ಸೆಂಟಿಮೆಂಟ್ ಅನ್ನುವಂಥದ್ದು ತುಂಬಾ ಚೆನ್ನಾಗ್ ಒಂದ್ ಒಳ್ಳೆ ಮೆಸೇಜ್ ಕೊಡ್ತಾರೆ, ಮೂವಿಗಳನ್ನ ತೆಗಿತಾ ಇದ್ರು. ಬಟ್ ಈಗ್ಲೂ ಚೆನ್ನಾಗಿದೆ, ನಾಟ್ ಸೇ ಲೈಕ್ ದಟ್. ಈಗೇನಂತ ಹೇಳಿದ್ರೆ ಆಕ್ಷನ್ ಮೂವೀಸ್ ಗಳು ಜಾಸ್ತಿ, ಲವ್ ಸ್ಟೋರಿಗಳು ಜಾಸ್ತಿ. ಆಗಿನ ಕಾಲದಲ್ಲಿ ನೋಡ್ಬೇಕು ಹೇಳ್ಬೇಕು ಅಂತ ಅಂದ್ರೆ ಎಮೋಷನಲ್ ಸೆಂಟಿಮೆಂಟ್ಸ್ ಆತರ ಇಷ್ಟ ಆಗ್ತಾ ಇತ್ತು.
ಇವಾಗಿಂದ ಇದ್ರಲ್ಲಿ ಎಮೋಷನಲ್ ಇಷ್ಟ ಆಗಲ್ಲ. ಈಗಿನ ಫಿಲ್ಮ್ಗಳಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ಸ್, ಹಾರರ್ಸ್, ಆಕ್ಷನ್ ಅಂತೂ ಇಷ್ಟನೇ ಇಲ್ಲ ಐ ನನಗೆ. ಡೋಂಟ್ ಲೈಕ್ ದಟ್. ಈಗಿನ ಕಾಲದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಗಳು ಇಷ್ಟ. ಆಗಿನ ಕಾಲದಲ್ಲಿ ಎಮೋಷನಲ್ ಮೂವೀಸ್, ಒಂದು ಮೆಸೇಜ್ ಇರ್ತಾ ಇತ್ತು. ಅಂಡ್ ಒಂದೊಂದ್ ಸೀನು ಕೂಡ ಕಣ್ಣಲ್ಲಿ ನೀರ್ ಬರ್ಸೋ ಅಂತ ಮಾಲಾಶ್ರೀ ಅವ್ರದ್ದಾಗಿರ್ಬೋದು, ಅಂಡ್ ನನಗೆ ಶ್ರುತಿ ಅವ್ರದ್ದಾಗಿರ್ಬೋದು, ತುಂಬಾ ಹಳೆ ಕಾಲದ ಫಿಲಂಗಳಂತೂ ತುಂಬಾ ಇಷ್ಟ. ಎಮೋಷನಲ್ ಮೂವೀಸ್ ಗಳು ಇಷ್ಟ. ತಾರಾ ಮ್ಯಾಮ್ ತಾಯಿ ಪಾತ್ರದಲ್ಲಿ ಮಾಡಿರ್ತಾರೆ, ಅದು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ. ಮಾಡ್ತಾರೆ ಅವರು. ನೆಕ್ಸ್ಟ್ ಫೇವ್ರೆಟ್ ಸಾಂಗ್ಸ್. ಫೇವ್ರೆಟ್ ಸಾಂಗ್ ಅಂದ್ರು ಒಂದೇ, ಸಿಂಗರ್ ಅಂದ್ರು ಒಂದೇ. ಸಾಂಗ್ಸ್ ಅದೆಲ್ಲ- ಸಿಂಗರ್ಸ್ ಸಾಂಗ್ಸ್ ಸಪ್ರೇಟ್. ಫೇವ್ರೆಟ್ ಸಾಂಗ್ ನನ್ಗೆ ಉಪವಾಸ ಈ ಕಣ್ಗೆ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ನನ್ ಕೇಳ್ಬೇಕಂದ್ರೆ ಸದಾ ನಿನ್ನ ಕಣ್ಣಲ್ಲಿ ಸಾಂಗ್ ಇಷ್ಟ. Don't reveal this. ಈ ಸಾಂಗ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಅಂಡ್ ಮೈನಾ ಸಾಂಗು ಇಷ್ಟ ಆಗುತ್ತೆ. ಆಮೇಲೆ ಸದಾ ನಿನ್ನ ಕಣ್ಣಲ್ಲಿ ಮೈನಾ ಸಾಂಗ್ಸ್, ಆಮೇಲೆ ರಾಮಾಚಾರಿ ಫಿಲ್ಮ್ ಇರೋ ಮೂವಿ ಸಾಂಗ್ಸ್ ಎಲ್ಲ ಇಷ್ಟ ನನಗೆ. ನಿನಗೆ? ನನ್ಗೂ ಅಷ್ಟೇ ಉಪವಾಸ ಈ ಕಣ್ಣಿಗೆ ಅದೊಂದೇ ಸಾಂಗ್ ಅಂತಲ್ಲ, ತುಂಬಾ ಸಾಂಗ್ಸ್ ಇಷ್ಟ ನನ್ಗೆ. ಸ್ಯಾಡ್ ಫೀಲಿಂಗ್ ಸಾಂಗ್ ಅಲ್ಲಿ ಸ್ಯಾಡ್ ಫೀಲಿಂಗ್ ಸಾಂಗ್ಸ್ ಅದಾದ್ರೆ ಸ್ಯಾಡ್ ಮೂವಿ ಸಾಂಗ್ಸ್ ಅಂದ್ರೆ ನನ್ಗೆ ಸ್ಯಾಡ್ ಮೂವೀಸ್ ಗಳು ಯಾವ್ದು ಇಷ್ಟನೇ ಆಗಲ್ಲ. ಸ್ಯಾಡ್ ಮೂವಿ ಸಾಂಗ್ಸ್ ಗಳು ನನ್ಗೆ ಆಕ್ಚುಲಿ ಫೀಲಿಂಗ್ ಅಲ್ಲಿದ್ದ ಫೀಲಿಂಗ್ ಸಾಂಗ್ಸ್ ಕೇಳ್ತಾ ಇರ್ತೀನಿ. ಅದ್ರಲ್ಲಿ ತುಂಬಾ ಇದೆ. ಅಂದ್ರೆ ಫೀಲಿಂಗ್ ಸಾಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ನನ್ನ ಸಿಚುವೇಶನ್ಸ್ಗೆ ಬೇಜಾರಲ್ಲಿದ್ದಾಗ ಆ ಸಾಂಗ್ಸ್ ಮ್ಯಾಚ್ ಆದಾಗ ಹೌದಲ್ವಾ ಅನ್ನೋ ಫೀಲ್ ಅಲ್ಲಿ ಕೇಳ್ಕೊಂಡು ಇರ್ತೀನಿ. ಸಾಂಗ್ಸ್ ಇಷ್ಟ ಆಗುತ್ತೆ. ಅಂಡ್ ಫೇವ್ರೆಟ್ ಗಾಡ್. ನನ್ನ ಫೇವ್ರೆಟ್ ಗಾಡ್ ಅಂದ್ರೆ ನನ್ಗೆ ಎಲ್ಲಾ ದೇವ್ರುಗಳು ಇಷ್ಟ, ಬಟ್ ನನ್ನ ವಾಲ್ ಪೇಪರ್ ಡಿಕ್ದಿರೋಂಥದ್ದು ಗಣೇಶ ಇಷ್ಟ. ನನ್ಗೆ ಗೊತ್ತಿರುತ್ತೆ, ನಿಮಗೆ ರಾಯರು ಅಂಡ್ ಚಾಮುಂಡೇಶ್ವರಿ, ಈ ಎರಡು ದೇವ್ರು ತುಂಬಾ ಇಷ್ಟ ಅನ್ನೋದ್ಕಿಂತ ನಾನು ಏನು ಕಷ್ಟದಲ್ಲಿದ್ರು ನಾನು ನೆನ್ಸ್ಕೊಂಡಾಗ ಯಾವ್ದೋ ಒಂದು ರೀತಿಲಿ ಅವರು ನನ್ನ ಸೇವ್ ಮಾಡ್ತಾರೆ ಅಂತ ನಂಬಿಕೆ ಇಟ್ಟಿರುವಂತ ದೇವ್ರುಗಳು ಆ ಎರಡು ದೇವ್ರುಗಳು. ಫಸ್ಟ್ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಗಣೇಶ ಎಲ್ಲೋದ್ರು ಗಣೇಶ ಬಗ್ಸಿ ಹೊಡಿತಾ ಇದ್ದೆ, ಇಷ್ಟ ಆಗ್ತಾ ಇತ್ತು. ಈಗ ನನ್ನ ಸಿಚುವೇಶನ್ಸ್ ಅಂಡ್ ನನ್ನ ಇದ್ರಲ್ಲೆಲ್ಲ ನಾನ್ ನಂಬಿರೋದು. ಅಂಡ್ ಇವಾಗ ಫೇವ್ರೆಟ್ ಡಿಶಸ್, ಫುಡ್ ತಿನ್ನೋದ್ರಲ್ಲಿ ನಂಗ್ ಮಸಾಲೆ ದೋಸೆ. ನನ್ಗೇನ್ ಇಷ್ಟ ಆಗಿರೋದು ಅವಳಿಗೆ ಅದು ಇಷ್ಟ ಆಗಿರುತ್ತೆ. ಏನಿಲ್ಲ ಮುಚ್ಚು. ನಿಮ್ಗೆ ಮಸಾಲೆ ದೋಸೆ? ನಂಗೆ ಮಸಾಲೆ ದೋಸೆ ಅಂಡ್ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ನನಗೆ. ಅದು ಸ್ಟ್ರೀಟ್ ಫುಡ್ಸ್. ಸ್ಟ್ರೀಟ್ ಫುಡ್ ಏನಾಗ್ಲೂ ಒಂದ್ ತಿನ್ನಕ್ ತಾನೇ ಅದು. ನನಗೆ ಸ್ವೀಟ್ ಹೇಳ್ಬಿಡ್ ನೀನು. ಸ್ವೀಟ್ ಚಂಪಾಕಲಿ. ಓಕೆನಾ? ನನ್ಗೆ ವೆಜ್ ಅಲ್ಲಿ ಅಂತ ಬಂದ್ರೆ ಮಸಾಲೆ ದೋಸೆ ಇಷ್ಟ. ನನ್ ಯಾಕಂದ್ರೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರು ಅಷ್ಟೇ ರೈಸ್ ಐಟಮ್ಸ್ ತಿನ್ನಲ್ಲ. ಮಸಾಲೆ ದೋಸೆ ಅಂತಿದ್ರೆ ಎಷ್ಟೇ ವಾಮಿಟಿಂಗ್ಸ್, ನನ್ಗೆ ಆಕ್ಚುಲಿ ಟ್ರಾವೆಲಿಂಗ್ ಮಾಡೋದಾದ್ರೆ ವಾಮಿಟಿಂಗ್ ಆಗ್ಬಿಡುತ್ತೆ. ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ ರೂಢಿ ಆಗಿ. ಏನೇ ಒಂದ್ ಜರ್ನಿ ಆಗ್ಬೇಕಾದ್ರು ನನ್ಗೆ ಮಸಾಲೆ ದೋಸೆ ತಿಂದ್ರೆ ಸ್ವಲ್ಪ ಸಮಾಧಾನ ಅನ್ಸುತ್ತೆ. ಹೊಟ್ಟೆ ಖಾಲಿ ಇದ್ರೆ ವಾಮಿಟ್ ಆದಾಗ ಊಟ ಮಾಡಲ್ಲ, ಸೇರ್ಸಲ್ಲ. ಬಟ್ ನನಗೆ ಮಸಾಲೆ ದೋಸೆ ತಿಂದ್ರೆ ಸ್ವಲ್ಪ ಹೊಟ್ಟೆ ತುಂಬ್ದಂಗ ಅನ್ಸುತ್ತೆ ಟ್ರಾವೆಲಿಂಗ್ ಅಲ್ಲಿ. ಅದ್ರಿಂದ ನಾನು ಮಸಾಲೆ ದೋಸೆನೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಮಾಡ್ಕೊಂಡ್ಬಿಟ್ಟೆ, ಮಸಾಲೆ ದೋಸೆ. ಅಂಡ್ ಸ್ಟ್ರೀಟ್ ಫುಡ್ ಅಲ್ಲಿ ಗೋಬಿ ಮಂಚೂರಿಯನ್ ಇಷ್ಟ. ಅಂಡ್ ಸ್ವೀಟ್ ಅಲ್ಲಿ ಅಂತ ಬಂದ್ರೆ ಜಾಮೂನ್ ಮತ್ತೆ ಒಬ್ಬಟ್ಟು ಇಷ್ಟ. ನಾನ್ ವೆಜ್ ಅಲ್ಲಿ ಅಂತ ಬಂದ್ರೆ ಬಿರಿಯಾನಿ ಇಷ್ಟ. ಬಿರಿಯಾನಿ ಮತ್ತೆ ಕಬಾಬ್. ನಿನಗೂ ಸೇಮ್? ಅವಳಿಗೂ ಸೇಮ್, ಯಾಕಂದ್ರೆ ಮನೇಲಿ ಅದೇ ಮಾಡೋದಲ್ವ, ಹಾಗಾಗಿ ಅದೇ ಸೇಮ್. ಇನ್ನೊಂದು ತಂದೂರಿ ರೊಟ್ಟಿ ಮತ್ತೆ ಪಾಲಕ್ ಪನ್ನೀರ್ ಇಷ್ಟ. ಪನ್ನೀರು. ಅಂಡ್ ಬಿರಿಯಾನಿಲಿ ಮಶ್ರೂಮ್ ಇಷ್ಟಪಡ್ತಿಲ್ಲಲ್ವಾ, ಚಿಕನ್ ಬಿರಿಯಾನಿ ಇಷ್ಟ. ಮಟನ್ ಬಿರಿಯಾನಿ. ನನಗೆ ಚಿಕನ್ ಬಿರಿಯಾನಿ. ಮಟನ್ ಕನ್ಫ್ಯೂಸ್ ಆಗ್ಬೇಡಿ, ನನಗೆ ಚಿಕನ್, ಅವಳಿಗೆ ಮಟನ್. ಓಕೆ, ನೆಕ್ಸ್ಟ್ ಫೇವ್ರೆಟ್ ಹಾಬಿ. ಏನಿಲ್ಲ, ಕಾಲೇಜ್ ಮುಗೋದ್ಮೇಲೆ ಕಸ ಗುಡಿಸ್ತೀನಿ, ಬಟ್ಟೆ ಮಿಷಿನ್ ಹಾಕ್ತೀನಿ, ಮನೆ ಒರೆಸ್ತೀನಿ, ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಕಾಲೇಜ್ ಮುಗಿದ್ಮೇಲೆ ಅದೇ ನೆಕ್ಸ್ಟ್ ಅದೇ ನನ್ನ ಹಾಬಿ. ಅಂಡ್ ನಿನಗೆ ಏನ್ ಇಷ್ಟ ಆಗುತ್ತೆ ಮಾಡೋದಕ್ಕೆ ಅಂತ ಕ್ವಶನ್ ಕೇಳ್ತಾರದು. ನನಗೆ ಏನ್ ಇಷ್ಟ ಆಗುತ್ತೆ ಅಂದ್ರೆ ಆಕ್ಚುಲಿ ನನಗೆ ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಮನೇಲಿ ಒಬ್ಳೆ ಇದ್ದಾಗ ಕನ್ನಡದಿಂದ ಡ್ಯಾನ್ಸ್ ಮಾಡ್ತಿರ್ತೀನಿ ಒಬ್ಳೆ ಇದ್ದಾಗ. ಆಕ್ಚುಲಿ ನಾನು ಕಾಲೇಜಲ್ಲಿ ಇದ್ದಾಗ್ಲೂ ಡ್ಯಾನ್ಸ್ ಮಾಡಿದ್ದೆ. ಕಲ್ಪನಾ ಡ್ಯಾನ್ಸ್ ಮಾಡಿದ್ದೆ. ಕಲ್ಪನಾ ಮೂವಿಗೆ ಉಪೇಂದ್ರ ಸರ್ ಮಾಡ್ತಾರಲ್ಲ, ಆತರ ನಮ್ಗೊಂದು ಟಾಪಿಕ್ ಸಿಕ್ಕಿತ್ತು, ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ. ಸೊ ಈಗ ಮನೇಲಿ ಇರೋದ್ರಿಂದ ಈಗ ರೀಸೆಂಟ್ ಆಗಿ ಡಿಗ್ರಿ ಕಂಪ್ಲೀಟ್ ಆಗಿದೆ.
ಮನೇಲಿದ್ರೆ ನನ್ನ ಹಾಬೀಸ್ ಅಂದ್ರೆ ಅದೇ ಕಸ ಗುಡ್ಸೋದು, ಮನೆ ಒರ್ಸೋದು, ಪಾತ್ರೆ ತೊಳಿಯೋ ಪಾತ್ರೆ ಅಮ್ಮ ತೊಳಿತಾರೆ, ಬಟ್ಟೆ ಮಿಷಿನ್ ಹಾಕೋದು, ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಡ್ತೀನಿ ಅಮ್ಮಗೆ. ಓಕೆ, ನನ್ನ ಫೇವರಿಟ್ ಹಾಬಿ ಅಂತ ಅಂದ್ರೆ ಅಡಿಗೆ ಮಾಡೋದು, ಅಡಿಗೆ ತಿನ್ನೋದು, ಮಾಡ್ಕೊಂಡ್ ತಿನ್ನೋದು. ಪಂಚು ಇಲ್ಲ ಇಲ್ಲಿ ಇರೋದ್ರಿಂದ ಆ ಕೆಲ್ಸಗಳು ಮಾಡ್ಕೋತಾರೆ. ಅಡಿಗೆಗಳು ಮಾಡೋದೇ ಒಂದು ಹಾಬಿ ನಂದು, ಆ ವಿಡಿಯೋಸ್ಗಳು ಹಾಕೋದೇ ಹಾಬಿ. ಏನ್ ಪರ್ಟಿಕ್ಯುಲರ್ ಹಾಬಿ ಅಂತ ಅಂದ್ರೆ ಡ್ಯಾನ್ಸ್. ನನ್ಗೆ ಮ್ಯೂಸಿಕ್ ಹಾಕ್ತೀನಿ, ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ, ಅಡಿಗೆ ಮಾಡ್ತಾ ಇರ್ತೀನಿ. ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ. ಯಾವ್ದಾದ್ರು ಒಂದ್ ಸಾಂಗ್ ನ ಕೇಳಿದ್ರೆ ಅದು ಹಾಡ್ಬೇಕಲ್ಲ ಅಂತ ಟ್ರೈ ಮಾಡ್ತಾ ಇರ್ತೀನಿ. ಅಂಡ್ ಒಬ್ಳ ಇದ್ದಾಗಂತೂ ಬುಕ್ಸ್ ಗಳು ಓದಕ್ ಇಷ್ಟಪಡ್ತೀನಿ, ಬಟ್ ಯಾವ್ದಕ್ಕೂ ಟ್ರೈ ಮಾಡಕ್ ಹೋಗಿ ಬುಕ್ಸ್ ಇಷ್ಟ ಓದಕ್. ಆಕ್ಚುಲಿ ಸ್ಟೋರೀಸ್ ಬುಕ್, ಹಾರರ್ ಬುಕ್ಸ್ ಇದೆಲ್ಲ ತಿಳ್ಕೊಳಕ್ಕೆ. ಆಕ್ಚುಲಿ ನಾನು ಓದ್ತಾ ಇದ್ದಂತ ಸ್ಕೂಲ್ ಎದುರುಗಡೆ ಲೈಬ್ರರಿ ಇತ್ತು. ಆಗ ಲೈಬ್ರರಿಗೆ ಹೋಗಿ ನಾನೊಂದು ಬುಕ್ ಆಗ್ಲಿ, ನ್ಯೂಸ್ ಪೇಪರ್ ಆಗ್ಲಿ ಓದ್ಕೊಂಡು ಸೈನ್ ಹಾಕಿ 3 days ಬುಕ್ಸ್ ಗಳನ್ನ ತಂದು ಇಟ್ಕೊಂಡು ಓದ್ತಾ ಇದ್ದೆ ನಾನು ಅವಾಗೆಲ್ಲ. ನಾನು ಒಂದಿನ ನೋಡಿಲ್ಲ. ಇವಳು ನೋಡಿಲ್ಲ, ಅವಾಗ ಚಿಕ್ಕವಳು ಇವಳು, ಅವಳಿಗೆ ಏನ್ ಗೊತ್ತಿರುತ್ತೆ. ನಾನ್ ಓದ್ತಾ ಇದ್ದೆ ಒಬ್ಬ ಲೈಬ್ರರಿಲಿ ಬುಕ್ಸ್ ಗಳು, ಯಾವ್ದಾದ್ರು ಪ್ರಬಂಧ ಆಗಿರ್ಬೋದು, ಈ ತರ ಎಲ್ಲ ಕೊಡ್ತಾ ಇದ್ರು ನಮ್ಗೆ 10th ಅಲ್ಲೆಲ್ಲ. ಅವಾಗೆಲ್ಲ ತಂದಿ ಓದ್ತಾ ಇದ್ದೆ. ನನ್ನ ಸ್ಟಡೀಸ್ ಪರ್ಪಸ್ ಗೆ ಲೈಬ್ರರಿನ ಯೂಸ್ ಮಾಡ್ಕೊಳ್ತಾ ಇದ್ದೆ. ನನಗೆ ಕಾಲೇಜಲ್ಲಿ ಸ್ಕೂಲಲ್ಲಿ ಇದ್ದಾಗ ಲೈಬ್ರರಿಗೆ ಅಂತಾನೆ ಒಂದ್ ಪೀರಿಯಡ್ ಇತ್ತು. ನಾವು ಹೋಗ್ತಾ ಇದ್ವಿ, ಬಟ್ ಬುಕ್ಸ್ ಏನು ಓದ್ತಾ ಇರ್ಲಿಲ್ಲ, ಟೈಮ್ ಪಾಸ್ ಮಾಡ್ಕೊಂಡ್ ಬರ್ತಾ ಇದ್ವಿ. ನನ್ಗೆ ಡ್ಯಾನ್ಸ್, ಸಿಂಗಿಂಗು, ಕುಕ್ಕಿಂಗ್ ಇಷ್ಟ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕುಕ್ಕಿಂಗ್ ಇಷ್ಟ ಅಷ್ಟೇ. ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಒಂದು ಮೂಮೆಂಟ್ ಯಾವ್ದಾದ್ರು ನೆನಪಿಗೆ ಮರೆಯಕ್ಕೆ ಆಗದೆ ಇರುವಂತ ಘಟನೆಗಳು? ಚಿಕ್ಕ ವಯಸ್ಸಲ್ಲಿ ಅಂತ ಅಂದ್ರೆ ಅಪ್ಪನ್ ಕೈಯಲ್ಲಿ ಒಡ್ಸ್ಕೊಂಡಿರೋದು, ಅಮ್ಮನ್ ಕೈಯಲ್ಲಿ ಒಡ್ಸ್ಕೊಂಡಿರೋದು ನೆನಪಿದೆ. ಅಪ್ಪ ಹೊಡಿತಾ ಇರ್ಲಿಲ್ಲ. ಒನ್ ಟೈಮ್ ಶಟ್ಲ್ ಕಾಕ್ ಆಡ್ತಾ ಇದ್ದೆ ನಾನು. ಶಟ್ಲ್ ಕಾಕ್ ಹೆಂಗ್ ಆಡ್ತಾ ಇದ್ವಿ ಅಂತ ಅಂದ್ರೆ, ನಾನು ಔಟೇ ಆಗ್ತಾ ಇರ್ಲಿಲ್ಲ. ನನ್ಗೆ ಶಟ್ಲ್ ಕಾಕ ಸೋಲ್ಸಕ್ಕೆ ಆಗ್ತಾ ಇರ್ಲಿಲ್ಲ ಯಾರಿಗೂನು. ಒಬ್ರಣ್ಣ ಇರ್ತಾ ಇದ್ರು, ಅವ್ರ ಜೊತೆ ಆಡುವಾಗ ರಾಹುಲ್ ಅಣ್ಣ ನಮ್ಗಿಂತ ತುಂಬಾ ಮದುವೆ ಆಗಿ ಮಕ್ಳಾಗಿದ್ದು. ನಾವು ಚಿಕ್ಕ ವಯಸ್ಸು 6th 7th ಅಲ್ಲೆಲ್ಲ ಶಟ್ಲ್ ಕಾಕ ಆಡ ಇದ್ರಲ್ಲಿ ನಮ್ಮ ಒಂದು ಗ್ಯಾಂಗ್ ಇರ್ತಾ ಇತ್ತು. ಔಟ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ, ನಾನು ಅಷ್ಟು ಚೆನ್ನಾಗ್ ಆಡ್ತಾ ಇದ್ದೆ. ಹಿಂಗೆ ನಮ್ಮಪ್ಪ ಬಂದ್ರು, ಕೆಲಸದಿಂದ ಬಂದಾಗ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಅಲ್ಲ, 7 o'clock ಮೇ ಬಿ 7 o'clock ಆಗಿತ್ತು ನೈಟ್. ಇನ್ನು ಆಡ್ತಾನೆ ಇದ್ದೆ, ಶಟ್ಲ್ ಕಾಕ್ ಆಡ್ತಾನೆ ಇದ್ದೆ. ಏನಂದ್ರು, ಬಾ ಊಟಕ್ಕೆ. ನಮ್ಮಮ್ಮ ಕೂಗ್ತಾ ಇದ್ರು. ಅವಾಗೆಲ್ಲ ಆ ಕಡೆ ಹಳೆ ಮನೆಗಳಲ್ಲಿ ಇರ್ತಾ ಇದ್ದಿದ್ದು. ಬಾ ಊಟಕ್ಕೆ ಅಂತ ಇದ್ರು. ಅವ್ನು ಕೂಗ್ತಾ ಇದ್ರು ಅವಾಗೆಲ್ಲ ಆಟ ಆಡೋ ಜಾಗಕ್ಕೆ. ಬಾ ಅಮ್ಮ ಬರ್ತೀನೋ ಅಂತ ಕಳಿಸ್ಬಿಟ್ಟಿದ್ದೆ. ಅಪ್ಪ ಬಂದ್ರು. ನಮ್ಮಮ್ಮ ಕರಿ ಹೋಗೋಣ ಊಟ ಮಾಡ್ಲಿ ಅಂತ ಅಂದ್ರು. ನಾನು ಶನಿವಾರ ಭಾನುವಾರ ಬಂತು ಅಂದ್ರೆ ಮನೆ ಸೇರ್ತಾ ಇರ್ಲಿಲ್ಲ. ನಾವು ಬರೀ ಆಟ 10 ಗಂಟೆ ಆದ್ರೂ ಮನೆ ಸೇರ್ತಾ ಇರ್ಲಿಲ್ಲ. ತುಂಬಾ ಜನ. ಈಗ ಆ ತರ ಫ್ರೆಂಡ್ಸ್ ಗಳು ಸಿಗಲ್ಲ. ಒಂದ್ ಫೋನ್ ಅಲ್ಲಿ ಆಯ್ತು, ಒಂದ್ ಟೆಕ್ಸ್ಟ್ ಅಲ್ಲಿ ಆಯ್ತು, ಮುಗೀತು. ಆಗಂತೂ ಆಟ ಆಡಕ್ಕೆ ಶನಿವಾರ ಭಾನುವಾರ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಎಂಜಾಯ್. ಚೈಲ್ಡ್ಹುಡ್ ಮೂಮೆಂಟ್ಸ್ ಅಂತ ತುಂಬಾ ಮೆಮೊರೇಬಲ್ ಅಂತ ಹೇಳ್ಬೋದು. ತೋರಿಸ್ಬೇಕು ಅವ್ರಿಗೆ ನಾವು ಅದೆಲ್ಲ ತೋರಿಸ್ತೀವಿ. ನನ್ನ ಸಬ್ಸ್ಕ್ರೈಬ್ ಆಗಿ ನೀವು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರೆ ನನಗೆ ಅದೆಲ್ಲ ವಿಡಿಯೋಸ್ ವ್ಲಾಗ್ಸ್ ಮಾಡಕ್ಕೆ ಇನ್ನೂ ಇಂಟ್ರೆಸ್ಟ್ ಆಗುತ್ತೆ. ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕರೆದ್ರಪ್ಪ, ಬರ್ತೀನಿ ಹೋಗಪ್ಪ ಅಂತ ಅಂದೆ ನಾನು. ಬರ್ತೀನಿ ಹೋಗು ಅಂತ ಅಂದ್ಮೇಲೆ ಏನೋ ಒಂದ್ ಮಾತು, ಹೋಗಿ ಅಂತ ಗದ್ರಬಿಟ್ಟೆ. ಅವರು ಹೋಗ್ತಾ ಇದ್ರು, ನಾನು ಹೋಗು ಬರ್ತೀನಿ ಅಂತ ಅನ್ಬಿಟ್ಟೆ. ಅವ್ರಿಗೆ ಎಲ್ಲಿತ್ತೋ ಕೋಪ, ರೋಡಲ್ಲಿ ಇಷ್ಟು ಜೋರಾಗಿ ಮಾತಾಡ್ತೀನಿ ಅನ್ಬಿಟ್ಟು ಶಟ್ಲ್ ಕಾಕ್ ಇನ್ನೂ ನನಗೆ ಅದು ನೆನ್ಸ್ಕೊಂಡು ಹೊಡಿಯಲ್ಲ ಪಾಪ ನಮ್ಮಪ್ಪ. ಶಟ್ಲ್ ಕಾಕ್ ಮುರ್ದೋಗ ಗಂಟ ಹೊಡೆದಿದ್ದಾರೆ ಗೈಸ್. ಪಾಪ ನನಗ್ ಹೊಡೆದು ಅವ್ರು ಫೀಲ್ ಆದ್ರು. ಸೊ ನಾನು ಅವತ್ತು ರೋಡಲ್ಲಿ ಆತರ ಅವ್ರಿಗೆ ಹೇಳ್ಬಾರ್ದಾಗಿತ್ತು. ಮನೆಗ್ ಕರ್ಕೊಬಂದ್ ಅಂತ್ಯ ಅಷ್ಟು ಜನದ ಮುಂದೆ ಹೋಗು ಅಂತ ಗದ್ರತ್ಯ ಅಂತ ಹೊಡೆದ್ರು. ಅದೇ ಫಸ್ಟ್, ಅದೇ ಲಾಸ್ಟ್. ಇದುವರೆಗೂ ಒಂದೇ ಹೊಡೆದಿಲ್ಲ ನಮ್ಮಪ್ಪ. ನಮ್ಮಮ್ಮ ಅಂತೂ ಈಗ್ಲೂ ಬಿಟ್ರು ಹೊಡಿತಾರೆ, ಬರ್ತಾರೆ ಇವಾಗ ವಿಡಿಯೋ. ನಮ್ಮಮ್ಮಂಗ್ ಹೊಡಿಯಕ್ ಯಾವಾಗೆಲ್ಲ ಬಚ್ಲು ಮನೆ ಅಂತ ಇರ್ತಾ ಇತ್ತು. ವಾಶ್ರೂಮ್ ನ ಬಚ್ಲು ಮನೆ ಅಂತ ಕರಿತಾ ಇದ್ವಿ. ಅಲ್ಲಿ ಸಿಗಾಕೋತಾ ಇದ್ವಿ ಗಾಯ್ಸ್. ನಾವಿಬ್ರು ಸಿಗಾಕೋತಾ ಇದ್ವಿ. ಚಿಕ್ಕ ವಯಸ್ಸಿಂದ ಇಬ್ರು ಒಟ್ಟಿಗೆ ಸ್ನಾನ ಮಾಡಿಸ್ತಾ ಇದ್ರು ನಮ್ಮಮ್ಮ. ನಾವು ಒಂದು ಟಿಫನ್ ಕ್ಯಾರೆಟ್ ಹಾಕೊಂಡ್ ಬಂದಿದ್ವಿ. ಅದು ಟಿಫನ್ ಕ್ಯಾರರ್ನ ಇಬ್ರು ಒಂದೇ ಸ್ಕೂಲ್ ಹೋಗ್ತಾ ಇದ್ದಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಗಂಟ ಒಂದೇ ಸ್ಕೂಲಲ್ಲಿ ಓದಿದ್ವಿ. ಆಮೇಲೆ ಇವಳು ಚೇಂಜ್ ಆದ್ಲು. ಬಾಕ್ಸ್ ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ. ಹಿಡ್ಕೊಂಡು ಗಾಯ್ಸ್ ಬಚ್ಲು ಮನೇಲಿ ನಮ್ಮ ಅಪ್ಪ ಇಲ್ದಿರೋ ಟೈಮಲ್ಲೇ ಹೊಡಿತಾ ಇದ್ರು. ನಮ್ಮ ಅಪ್ಪ ತಡೀತಾ ಇದ್ರು, ಹೊಡಿಯಕ್ ಕೊಡ್ತಾ ಇರ್ಲಿಲ್ಲ.
ನಮ್ಮಪ್ಪ ಇಲ್ದಿರೋ ಟೈಮಲ್ಲಿ ಸ್ನಾನದ ಟೈಮಲ್ಲಿ ಹಿಡ್ಕೊಂಡ್ರು ಗಾಯ್ಸು ಪರ್ಕೆ ಕಟ್ಟಿಲ್ ಹೊಡೆದಿರೋದು ಮೈ ಎಲ್ಲ ಬರೆ ಬಂದಿತ್ತು. ಅದು ಒಂದು ಹೊಡ್ಸ್ಕೊಂಡಿರೋದು ಇನ್ನೆಲ್ಲೂ ಸಿಗ್ತಾ ಇರ್ಲಿಲ್ಲ. ನಾವು ಹೊಡಿಯೋಕೆ ಓಡೋಗ್ತಾ ಇದ್ವಿ, ಹೊಡಿಯಕ್ ಬಂದಾಗ ತಕ್ಷಣ ಓಡೋಗ್ತಾ ಇದ್ವಿ. ಯಾವಾಗ ಅಂದ್ರೆ ಅವ್ರಿಗೆ ಸ್ನಾನದ ಟೈಮಲ್ಲಿ ಸಿಗಾಕೋತಾ ಇದ್ವಿ. ಬಚ್ಲು ಮನೇಲಿ ಆಚ ಕಡೆ ಓಡಂಗೂ ಇರಲ್ಲ, ಯಾಕಂದ್ರೆ ಇರಲ್ಲ, ಹೊಡೆದಾಕಿ ಬರೆ ಎಲ್ಲ ಬಂದಿ. ಅದು ಒಂದು ಮೆಮೊರಿ ಅಂತ ಹೇಳ್ಬೋದು. ಸ್ವೀಟ್ ಮೆಮೊರಿ ಅಂತ ಅಂದ್ರೆ ನನ್ ತಮ್ಮ ಹುಟ್ಟಿದ್ದು ಒಂದು ಸ್ವೀಟ್ ಮೆಮೊರಿ. ಅದು ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದ್ರು ನಾಮಕರಣ ಮತ್ತೆ ತುಂಬಾ. ಅದು ಒಂದು ಸ್ವೀಟ್ ಮೆಮೊರಿ ನಮ್ಮ ಮನೇಲೆಲ್ಲ. ಚಿಕ್ಕ ಇದಕ್ಕೆಲ್ಲ ಅವನು ಹುಟ್ಟದಂದ ಮೆಮೊರೀಸ್, ಚಿಕ್ಕ ವಯಸ್ಸಲ್ಲಿ ಮೆಮೊರಿಗಳು. ಇನ್ನು ಆಫ್ಟರ್ ಮ್ಯಾರೇಜ್ ಆಮೇಲೆ ನೆಕ್ಸ್ಟ್ ವಿಡಿಯೋನ ಮಾಡೋಣ. ತುಂಬಾ ಜನ ಕಾಯ್ಕೊಂಡಿದ್ದಾರೆ ಸಬ್ಸ್ಕ್ರೈಬರ್ಸ್. ಸೊ ನನಗೆ ಮೆಮೋರ್ಸ್ ಒಂದು ಮರೆಯಕ್ಕಾಗದೇ ಇರೋ ಘಟನೆ ಏನು ಅಂತ ಹೇಳಿದ್ರೆ ಅಂಡ್ ಇನ್ನೊಂದು ಮೆಮೊರಿ ಹೇಳ್ಬೇಕಂತಂದ್ರೆ ಚಿಕ್ಕ ಚಿಕ್ಕ ತಪ್ಪಳೆಗಳು ಬರೋದಲ್ಲ, ಪಾತ್ರೆಗಳು, ಆಟಾಡೋ ಸಾಮಾನುಗಳು. ಇವಾಗ ನನ್ ಮಗ ಅದು ತೋರಿಸ್ತೀನಿ, ಚಿಕ್ಕ ಚಿಕ್ಕದು ಇದ್ರಲ್ಲಿ ಅದನ್ನ ರಿಯಲ್ ಆಗಿ ಅಡಿಗೆ ಮಾಡ್ತಾ ಇದ್ವಿ ನಾವು. ರಿಯಲ್ ಆಗಿ ಒಂದು ಓಣಿ ಇರ್ತಾ ಇತ್ತು. ಆ ಓಣಿ ಒಳಗಡೆ ಬೆಂಕಿ ಹಚ್ಚೋದು, ಫ್ರೆಂಡ್ ಚಾಕು ಒಬ್ರು ಫ್ರೆಂಡ್ ಟೊಮ್ಯಾಟೊ ತಗೋಬರೋದು, ಒಬ್ರು ಫ್ರೆಂಡ್ ಈರುಳ್ಳಿ ತಗೋಬರೋದು, ಒಬ್ರು ಫ್ರೆಂಡ್ ಅಕ್ಕಿ ತಗೋಬರೋದು, ಇನ್ನೊಬ್ರು ದೀಪದಲ್ಲಿ ಇಟ್ಬಿಟ್ಟು ನಾವು ಅಡ್ಗೆ ಮಾಡ್ತಾ ಇದ್ದಿದ್ದು. ಚೆನ್ನಾಗ್ ಮಾಡ್ತಾ ಇದ್ವಿ. ಟೊಮೊಟೊ ಗೊಜ್ಜು ಮಾಡ್ತಾ ಇದ್ವಿ. ನಮ್ಮ ಮನೇಲಿ ಹೇಳ್ದಿರ ಇಷ್ಟಿಷ್ಟ ಅಕ್ಕಿ ತಗೋಬರೋದು, ಒಂದೊಂದು ಈರುಳ್ಳಿ ತಗೋಬರೋದು ಮಾಡಿದ್ವಿ ಅಂತ ಎಲ್ಲ. ಆಗಿನ ಮೆಮೊರಿ, ಆಗಿನ ಡೇಸ್. 10-15 ಜನ ಫ್ರೆಂಡ್ಸ್ ಗಳೆಲ್ಲ ಇರ್ತಾ ಇದ್ವಿ. ಚೆನ್ನಾಗಿತ್ತು ಅವಾಗೆಲ್ಲ. ಬಟ್ ಇವಾಗ ಅವ್ರಿಗೆಲ್ಲ ಮದ್ವೆ ಆಗಿದೆ ಅಂತ ಅನ್ಕೋತೀವಿ ಒಬ್ಬೊಬ್ರಿಗೆ. ಯಾವ ಮೆಮೊರೀಸ್ ಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಕಮೆಂಟ್ ಮಾಡಿ. ಈಗ ಹೇಳ್ದಂತದ್ದು ನಿಮ್ಗೆ ಯಾವ್ದಾದ್ರು ಸುಟ್ಟಿದ್ರು ಅದಕ್ಕೂ ಕಮೆಂಟ್ ಮಾಡಿ. ಗಾಯ್ಸ್ ಇವತ್ತು ಇಷ್ಟು ಸಾಕು ಅನ್ಕೊಳ್ತೀನಿ. ಚಿಂಟು ಪಿಂಟು ಏನೇನ್ ಅವ್ರ ಇಷ್ಟ ಅದೆಲ್ಲ ಹೇಳ್ಕೊಂಡಿದೀವಿ. ಅಂಡ್ ಇನ್ನು ಎಕ್ಸ್ಟ್ರಾ ಕ್ವಶನ್ಸ್ ಇದ್ರೆ ಹೇಳೋಣ. ನಮ್ಮಮ್ಮ ಬಂದ್ರು ಡಿಸ್ಟರ್ಬ್ ಮಾಡಕ್ಕೆ. ಪಿಂಟು ಕಾಮಿಡೀಸ್ಗೆ ಬಾಯ್.